ಸಾಕ್ಷಾತ್ ದೇವಿ ಬಂದು ಹೋದಂಥ ಮನೆ ಬಗ್ಗೆ ನಾ ಇವತ್ತು ಹೇಳ್ತೀನಿ. ಕಳೆದ 3 ವರ್ಷದಿಂದ ಅದು ನವರಾತ್ರಿ ದಿನನೇ ಬಂದು ದೇವಿ ಈ ರೀತಿ ನಡ್ಕೊಂಡು ಹೋದಂಥ ಹೆಜ್ಜೆ ಗುರುತು ಈ ಮನೆ ಒಳಗವ. ಇದ್ಯಾವ ಮನೆ ಅಂತ ಹೇಳಿದ್ರೆ ಬೃಂದಾವನ ಅಂತ ಹೇಳಿ ನಮ್ಮ ಕಲಬುರ್ಗಿ ನಗರದ ಒಳಗೆ ಇರೋಂಥ ಮನೆ ಇದು. ನಂಬಕ್ ಆಗದೆ ಇರೋಂಥ ಪವಾಡಗಳು ಈ ಮನೆ ಒಳಗ ನಡೀಲಗತ್ತವ. ಅದು ಇಂದಿಗೂ ಕೂಡ ನಡೀಲತ್ತವ. ದೇವಿ ಬಂದು ನೆಲೆಸಿದಂಥ ಜಾಗ, ಅವರು ನಡ್ಕೊಂಡು ಹೋಗಿರೋಂಥ ಜಾಗ, ಮತ್ತು ಅವ್ರು ಹೇಳಿರೋಂಥ ಒಂದು ಸ್ಥಳದ ಒಳಗ ಆಗಿರಿ ಅಂತ ಹೇಳಿದ್ಮೇಲೆ ಒಂದು ಮೊಳಕೈಯಷ್ಟು ಅಗದಾಗ ಅಲ್ಲಿ ಒಂದು ಬಾವಿ ಕೂಡ ಸಿಕ್ಕ್ಯದ. ಅದ್ರೊಳಗೆ ಯಾವುದೇ ರೀತಿಯಂತ ಬಹಳಷ್ಟು ಆಳ ಇಲ್ಲ, ಆದರೂ ಕೂಡ ಸತತವಾಗಿ ಆ ಬಾವಿ ಒಳಗ ನೀರಿರ್ತಾವ. ಇನ್ನೂ ಒಂದು ಆಶ್ಚರ್ಯಕರ ಘಟನೆ ಏನಂತ ಹೇಳಿದ್ರ, ಈ ಮನೆ ಹೆಣ್ಮಗಳಾದಂಥ ಒಬ್ಬರು ಹುಡುಗಿ ಮೈ ಒಳಗ ಪ್ರತಿ ಸಲಿನೂ ಆ ದೇವ್ರು ಬಂದು ಆಗಂತ ಪ್ರತಿಯೊಂದು ವಿಷಯಗಳನ್ನು ಕೂಡ ಹೇಳ್ತಾರಂತ. ಅಂದ್ರ ಇವತ್ತು ಏನಾಗ್ಲತ್ತದ, ನೀವು ಮನಿ ಕ್ಲೋಸ್ ಇಡ್ರಿ ಅಂತ ಹೇಳಿದಾಗ ಅವ್ರ ಮನಿ ಕ್ಲೋಸ್ ಇಟ್ಟಾಗ ಆಟೋಮೆಟಿಕ್ಲಿ ಮನಿ ತುಂಬಾ ದೇವಿ ಬಂದು ಆಡೋಗಿದಂತ ಕೆಲವೊಂದು ಗುರುತುಗಳು ಸಿಗ್ತಾವಂತ. ಈ ದೇವಿದ ಮೂರ್ತಿ ಏನ್ ನೋಡ್ಲಿತ್ತಿರಲ್ಲ, ಇದು ತಂತಾನೆ ಬಂದು ನೆಲೆಸ್ದಂತ ಮೂರ್ತಿ ಅದ. ಅದು ಯಾವಾಗ ಅಂದ್ರ ನವರಾತ್ರಿ ಟೈಮ್ನಾಗ ಗಟ್ಟ ಹಾಕ್ತಾರಲ್ಲ ನಮ್ಮ ಮನಿ ಒಳಗ, ಅವತ್ತಿನ ದಿನ ಸಂಜೆ ಟೈಮ್ನಾಗ ಈ ಘಟನೆ ಅವ್ರ ಮನಿ ಒಳಗ ನಡೆದದ. ಅದಾದ್ಮೇಲೆ ಅದೇ ರೀತಿ ಬಹಳಷ್ಟು ದೇವಿ ಪವಾಡಗಳು ಇಂದಿಗೂ ಕೂಡ ಈ ಮನಿ ಒಳಗ ನಡಿಲತ್ತವ. ನಮಸ್ಕಾರ ರೀ, ನನ್ನ ಹೆಸರು ಹನುಮಂತ ಹೊಸಮನಿ ಅಂತ. ಇಲ್ಲಿ